ಹೀಗಾಗಿ ಇಂದ್ರನ ಮೈಯಲ್ಲಿ ಯೋನಿಗಳಾದವು. ಗುರುಪತಿಯನ್ನು ಕೆಣಕಿ ಚಂದ್ರನು ಶಾಪಕ್ಕೆ ಒಳಗಾದ. ರತಿದೇವಿಯನ್ನು ಬಯಸಿ ಸಂಬ್ರಾಸೂರನು ಮೃತಪಟ್ಟನು. ಇಂತಿಂತವ್ರ ಸಂಗತಿಯನ್ನು ಕೇಳಿದೆಯ ಕಾರಣ ನೀನು ಪರಿಣಾಮಕ್ಕೆ ತೊಡಗಬೇಡ ತಮ್ಮ. ಮೊದಲು ಹಿಂದೊಮ್ಮೆ ಹೇಳಿದ ಮಾತು ಲಕ್ಷ್ಯಕ್ಕೆ ತಂದು ನೋಡು. ಇಕ್ಕೋ ನಿನ್ನ ಮೈಗುಟ್ಟಿ ಹೇಳಿ ಇನ್ನೊಂದು ಲಗ್ನ ಮಾಡಿದನು ಸುಖದಿಂದ ಬಾಳ ತಮ್ಮ. ಒಲಿದರೆ ತಮ್ಮ ಒಲಿದರೆ ನಾರಿಯರು, ಇಲ್ಲದಿದ್ದರೆ ಮಹಾಮಾರಿಯರು. ಕಾರಣ ಈ ಗೋಜೋಡ ವ್ಯರ್ಥ ತಿರ್ಯಾಗದ ಸಮರ್ಥ. ಹೇ ಅಕ್ಕ, ಎಲ್ಲ ಮರಣದ ಮನಸ್ಸು ಅವಳಲ್ಲಿ ತಿರುಗಿರುವುದು. ಮೆಕ್ಕಿ ಆಡಂಬರಿಗೆ ನೀನು ಮದುವೆ ಮಾಡಿದರೆ ಆಗತಕ್ಕದೇನು? ಅವಳನ್ನು ಒಂದುಗೂಡಿದರೆ ಹೊರತಾಯ್ತು. ಇಲ್ಲ ಶಾಸ್ತ್ರವನ್ನು ಹೇಳಿ ಕಾಮಾಸ್ತ್ರಕ್ಕೆ ಒಳಗಾಗಿ ಈ ಸಮಾಂತರನ್ನು ಖಂಡಿಸಬೇಡ. ನಾನು ಸತ್ತ ಮೇಲೆ ಈ ರಾಜ್ಯದ ಸಂಪತ್ತವು ಹೆಚ್ಚಳ ಪಾಲಾಗಿತ್ತು ಮತ್ತು ನೀನಂತೂ ಪರದೇಶಿಯಾಗಿ ಒಬ್ಬಳೇ ಉಳಿಯಬೇಕಾಗಿತ್ತು. ಆರ್ಥಿಕ ಅನುಕೂಲ ಆಗಲಿಲ್ಲ ಅಂದರೆ ಹಿಂದಿನ ಅಕ್ಷರ ಬರಬೇಕೇನು? ಅಕ್ಕ, ನನ್ನ ನಿನ್ನ ಕರ್ತೃತಿ ಪ್ರೀತಿವು ಸತ್ಯವಾಯಿತು. ಇನ್ನೇಚೆ ಕಾಲಕ್ಕೆ ಪ್ರೀತಿ ನೀನು ಏನು ಮಾಡಿ ಮತ್ತೇನು ಹೇಳಲಿ? ತಮ್ಮ, ನಾನಷ್ಟು ಹೇಳಿದ ಕಾಲಕ್ಕೂ ನೀನು ಕೇಳುವಲ್ಲಿ. ಈ ಸಮಯಕ್ಕೆ ಭವನಕ್ಕೆ ನಡೆ. ಆದರೆ ಏನಾಯ್ತು, ಅರಿವಿನಿಂದ ಹೇಳಿದರೆ ಆ ಘನಸತಿಯ ಮನಸ್ಸಿಗೆ ಬರುವುದಿಲ್ಲ. ಕಾರಣ ನಾಳಿನ ದಿವಸ ನಾನೊಂದು ಉಪಾಯದಿಂದ ಅವಳ ನಿನ್ನ ಸ್ಥಾನಕ್ಕೆ ಬರುವಂತೆ ಮಾಡಿದ. ಸ್ವಯಂದ್ರ ಬಿಡುವ ಭ್ರಾಂತಿ ಹೋಗಲಾಡಿಸುವ. ಹೇ ಮಚ್ಚಿವ ಕೆಲಬುತರ ಸಜ್ಜನನಿ, ಮಾ ಪೂಜ ಜಗಜ್ಜನನಿ ಸಮರ್ಥನಿ. ನಿನ್ನ ಅಕ್ಕ ನಿನ್ನ ಮಾತ್ರ ಗುಣ ರೋಗವು ದುರ್ಜಗವು ಹೆಚ್ಚೆಚ್ಚಿ ಹೇಳುವ ಒಡಿಯಾಳಲ್ಲ. ಹೇ ಅಕ್ಕ, ತಾವು ಆಡಿದ ಮಾತು ಹಿತಕರ ಬಯಸಿ ಸಹಸ್ರಾವತಿ ನಿರ್ಮಿತ ಸುಕ್ಷೇಣಿ ಮಂತ್ರೋಪನಿಷದಾದಂತೆ ಬೈತು. ಹೇ ಅಕ್ಕ, ನಮಸ್ಕಾರ ಮಾಡಿ ಬೇಡಿಕೊಳ್ಳಬೇಕು. ಈಗ ತಾವು ಆಡಿದ ಮಾತು ಸತ್ಯವೇ, ನಿಶ್ಚಯ ಹೋಗಿ ಬರಲ್ಲ. ತಮ್ಮ, ಕರುಳುಗಳು ಹೊಂದಿದ್ದ ಮೇಲೆ ಸುಳ್ಳು ಹೇಳುವುದುಂಟೆ? ಅಪ್ರಮಾಣ ಮಾತಾಡ. ಕೋಳಿ ಚಂದನಕ್ಕಿಂತ ವರ್ಣಿಸಲು ಸತ್ಯವಾದ ಸುವರ್ಣ ಸುಂದರಿಯು ಸೇರಿದ್ದಿರನು ಒಂದಗೂಡಿಸಲು ಅಕ್ಷಯ ಅಪುರ ಶಾಂತನವರೆಗೆ ಸಂಪೂರ್ಣ ಆಶೀರ್ವಾದದ ನಂಬು. ಒಳ್ಳೆಯ ಜನನಿ ಮಂದಿರಕ್ಕೆ ನಡೆಯದ. ಒಳ್ಳೆಯ ಜನನಿ ಆಲೋಚನೆ ಮಾಡಬೇಡ, ಹೋಗುತ್ತೇನೆ. ತಮ್ಮ, ನಿನಗಿಂತಲೂ ನನಗೆ ಅತಿಶಯವಾಗಿ ಅಭಿಪ್ರಾಯವಿರುವುದು. ಹೋಗಪ್ಪ, ಹೋಗು. ಹೇ ಅಕ್ಕ, ಈ ಅಕ್ಕನ ಕೀರ್ತಿಗಳ ಬಾಳುವೆ ಸಾರ್ಥಕ ಮಾಡು. ಹೆಚ್ಚಾಗಿ ಹೇಳಿಕೊಳ್ಳುವುದಕ್ಕೆ ಹೆದರುಕೊಟ್ಟಿದೆ, ಸಾಯಂಕಾಲ ತಾಳುತ್ತೇನೆ. ಹೋಗಪ್ಪ, ಹೋಗು. ಹೇ ಅಕ್ಕ, ಮಾಡಿಕೊಳ್ಳುತ್ತೇನೆ. ಮಂದಿರಿಗೆ ಆಶೀರ್ವಾದ ಮಾಡು. ಆಶೀರ್ವಾದ ಹಿಂದಿರುಗಿ ನೋಡಲೇ ಹೋಗು. ಬಡಲಲ್ಲಿದ್ದ ಮಾತು ಸಡಗರದಿಂದ ಕೈಗೂಡಿ ಬರಬೇಕಾದ್ರೆ ಬಡ ರಾಜೇಂದ್ರ ಮುಖಿ ಬಡದಲ್ಲಿ ಅಲ್ಲದೆ ಚಳಿ ಬರ್ತಲ್ಲ. ಬಡವ ಎದುರು ನಿಂತ ಮೇಲೆ ಕೊಡವನ್ನು ತಟ್ಟಂತೆ ಅಕ್ಕಂದರಾದ ಸುದಿಟ್ಟಿ ದೇವಿಯರು ಕಡಲನ್ನು ಕೇಳಿದ್ದೆ ಅರ್ಥವಾಯ್ತು. ನಮ್ಮ ಭಕ್ತರ ಬಗ್ಗೆ ಸಿಕ್ಕಾಯ್ತು. ಅತಿ ಜಾಗ್ರತೆ Come on!
ಕಮಲೆ ಇತ್ತವ ಸೇಲ್ರಿ ಎಲ್ಲಿರ್ತಾ ತೀರೋಗಿ ಕಡೆ ವಾಯುವರೇ ಈಗ ತೀವ್ರವಾಗಿ ಕರೆದುಕೊಂಡು ಬರುತ್ತೇವೆ.
ಇಂದಿನ ದಿವಸ ತಮ್ಮ ಕೀಚಕನು ರೋಗ ಪೀಡಿತನಾಗಿರುವನು. ಎಂದಿಗಾದರೂ ಒಂದು ದಿವಸ ಅರಿಯದ ಬಾಟ್ಯ ಕೀಚಕನು ಕುಶವಾಗಿರುವನು. ಇದಕ್ಕೆ ಮಾಡತಕ್ಕದೇನು ಉಪಾಯ? ಇದು ಒಂದು ಸಮಯ. ಅಮ್ಮ ಸುದೇಶನಾದೇವಿಯವರೇ, ಮಾಮೂಲೇ ಕೃಷ್ಣಾಮುನಿದಿಗೆ ಸರಿಗಟ್ಟವರು ದಾರು. ಶ್ರೀಕೃಷ್ಣ ಮೂರ್ತಿ ಸ್ವತಂತ್ರವಲ್ಲವೇ ನರುಮನೆದರು ಅಳವರು. ಪೂರ್ವ ಜನ್ಮದ ಕೃತಾಂ ಪಾಪಂ ಯಾದ ರೂಪಿಣಿ ಬಾಧಿತೆ. ಅಮ್ಮ, ಇದರ ತಾತ್ಪರ್ಯ ಏನೆಂದರೆ ಹಿಂದಿನ ಮಾಡಿದ ಪಾಪಗಳೇ ಈ ಜನ್ಮದಲ್ಲಿ ವ್ಯಾಧಿ ರೂಪವಾಗಿ ಕಾಡುತ್ತದೆ. ನಿಮ್ಮ ತಮ್ಮನಿಗೆ ಒಂದು ಪ್ರಕಾರ ರೋಗವಾಗಿದ್ದರೂ ಆಗಿರಬಹುದು. ನೀವು ಹೇಳಿದ ಸೇವೆಯನ್ನು ಕೇಳಿಕೊಂಡು ಮಾಡುವ ಬುದ್ಧಿ ಮಾತ್ರ ನನಗೆ ಗೊತ್ತಿದೆ. ಇಂಥ 20 ಕಾಲದಲ್ಲಿ ವೈದ್ಯಶಾಸ್ತ್ರಿಗಳಾದರೂ ನನಗೆ ಸ್ವಪ್ನದಲ್ಲಿ ಗೊತ್ತಿಲ್ಲ. ಇರಲಿ, ಚಿಂತಿಸಲಿಲ್ಲ. ಶಿವಾಂತಕರಣ ಇದ್ದರೆ ಸಾಕು, ಇದಕ್ಕೆ ಮತ್ತೇನು ಬೇಕು? ಹೇ ಹೊಸರಿಯೋ ಕುಶಲವಾದ ದಾಸಿ, ಮಾಡಿದರು ನಿರಾಶ. ಊಟ ವಿಷವಾಗಿ ತೋರುವ ತಮ್ಮನಿಗೆ ಮಧು ಬಟ್ಟವನ್ನು ಪಟ್ಟು ಉಪಚರಿಸಿ ಸುಖೇಮವನ್ನು ತಿಳಿದ ತಕ್ಷಣಗೆ ಒಂದು ಕೇಳ್ತೇನೆ, ನೀ ಅನ್ನ ಪುರಂದರಿ. ಆಹಾ ಜನನೇ, ಇಂಥ ಕಾರದರ್ಪಣಿಟ್ಟರೆ ಎನಗೆ ಒಪ್ಪಿಗೆ ಆಗಲಾರು. ತಪ್ಪಿದರೆ ಮೊದಲೇ ನಿಮ್ಮಲ್ಲಿ ನಿಲ್ಲುವಾಗ ಹೇಳಿದ್ದೇನೆಂದರೆ ಒಬ್ಬರ ಎಂಜಲ ಉಂಬುವುದಿಲ್ಲ, ಪರಪುರುಷರ ಸೇವೆ ದೈವಿದೆಲೆವೆಂದು ಸ್ಪಷ್ಟವಾಗಿ ಗೊತ್ತು ಮಾಡಿಕೊಂಡಿರಬೇಕು. ಕಾರಣ ಈ ಮಧುಪಟ್ಟಲವನ್ನು ನಿಮ್ಮ ತಮ್ಮನ ಬಳಿಗೆ ಮತ್ಯಾರ ಕಡೆಯಿಂದ ಕೊಟ್ಟು ಕಳಿಸಿದ ತಾಯಿ ಪುಣ್ಯದೇವಿ. ಸಾಕು ಸೇರಿ ಆ ಪತ್ತಿಗೆ ಒಳಗರ ತೊತ್ತುಗಳು ಮಿತ್ರವಾಗಿ ಕೊಟ್ಟಿದ್ದರೇನು? ನನ್ನವಳೆಂದು ಮನ್ನಿಸಿ ಚಿತ್ತ ಯಾವ ರೀತಿ ನಾನು ಬಿಡು ಹೆಚ್ಚಿಗೆ ಹೇಳ್ತಕ್ಕಂದ್ರೆ
ಶ್ರೇಷ್ಠ ದೀಸರು, ನೀವೆಷ್ಟು ಸಿಟ್ಟು ಮಾಡಿದರು ಈ ಕಷ್ಟ ತರುವ ಕಾರ್ಯವು ನನ್ನಿಂದ ಮೊದಲೇ ಆ ನಷ್ಟ ಕೀಚಕನು ದುರಾಲೋಚನದಲ್ಲಿ ತತ್ಪರನಾಗಿರುವುದು ತಮ್ಮ ದೃಷ್ಟಿಯ ಸಮಕ್ಷಮ ಆ ಭ್ರಷ್ಟನು ಇಷ್ಟ ಬಾರದ ನಿಷ್ಠೂರ ನುಡಿಗಳನ್ನು ಆ ರಕ್ಕಸನ ಕೈಯಲ್ಲಿ ಸಿಕ್ಕರೆ ಎಲ್ಲ ಅಪಮಾನ ಮಾಡದೆ ಬಿಡುವುದಿಲ್ಲ. ಸ್ಪಷ್ಟವಾಗಿ ಹೇಳಿದ ಜನನಿ ಹೊತ್ತಗಾಮಿನಿ ಅತಿಥಿಯ ಮನೆಯಲ್ಲಿ ಕಟಪಟದ ಕಡೆಗಾಡುವ ಕಾರ್ಯಗಳನ್ನು ಬಿಡಿಸಿ ಗುಣ ಹುಟ್ಟಿಸಿದ ಉಪಕಾರ ಬಡವಿಯೇ ಒಡೆಯದ ಅಂಜಿಕೆ ಇಲ್ಲದೆ ತಮ್ಮನಿಗೆ ಸುಮ್ಮನೆ ಮಲವಟ್ಟಲನ್ನು ಕೊಟ್ಟು ಬಾಳು ಹೇಳ ದುಡಿಯುವುದು ಮೀನಲ್ಲ ಎಮ್ಮನ್ನ ದುಡಿಸ್ಕೊಂಬಂತ ಕಾಣುತ್ತದೆ. ಸೇಂದ್ರಿ ಇನ್ನಾರು ಮದುವೆ ಬಟ್ಟಲು ಕೊಟ್ಟು ಬಂದರೆ ಎಣ್ಣ ಮಂದಿಗಳು ಇಲ್ಲವಾದರೆ ಈ ನೀವು ತಾವು ಮಂದಿರಕ್ಕೆ ದಯಪಾಲಿಸಬೇಕು. ಮಧುಪಟ್ಟಲವನ್ನು ಕೊಡುವುದು ಮದುವೆ ಪಟ್ಟು ಬಾರಮ್ಮ ಮಗ. ಅಯ್ಯೋ ಶಿವ ಶಿವ ಎನ್ನ ಪತಿ Stop!
ಕೈಗೊಂಡರೆ ಪತಿವೃತ್ಯಕ್ಕೆ ಹಾನಿ ಬರುತ್ತದೆ. ಅಯ್ಯೋ, ಇನ್ನೇನು ಮಾಡಲಿ, ದಾರಿಗೆ ಮೊರೆ ಇಡಲಿ. ಅಯ್ಯೋ ಲೋಕನಾಥ, ಅಣ್ಣ ಶ್ರೀಕೃಷ್ಣ, ಈ ಭೂಮಂಡಲದೊಳಿದ್ದು ಸಾರ್ಥಕವಾಗಲಿಲ್ಲ. ಬ್ರಹ್ಮಲಕಿತಕ್ಕೆ ಕೈ ಹಚ್ಚವರು ಮೈಗಾವಲಕ್ಕಿಯನ್ನು ಭಟರನ್ನು ತೀವ್ರವಾಗಿ ಕಳುಹಿಸಿಕೊಡುತ್ತೇನೆ. ನಿನ್ನ ಮಾನವನ್ನು ರಕ್ಷಿಸುತ್ತೇನೆ. ಸಾಗು, ಅಡಿಗಡಿ ತಡವಿಲ್ಲದೆ ಸಾಗು, ಅಂದಬೇಡ, ಅಳುಕಬೇಡ. ಸಾಗು ಸಾಗು. ಹೇ ಅಣ್ಣ ಶ್ರೀಕೃಷ್ಣ, ಹಿಂದಕ್ಕೆ ದುಶ್ಯಾಸನ ಸೀರಿಯಲ್ಲಿ ಸೆಳೆವಾಗ ಆಕ್ಷೆಯಾಗಲೆಂದು ಎನ್ನ ಅಭಿಮಾನವು ಕೈದಿರಿ. ಈಗಲೇ ಒಂದು ವಿಪತ್ತ ಕಾಲ ಪರಿಹರಿಸ ಭಾರವು ನಿನ್ನದೇ ಇರುತ್ತದೆ. ಇರಲಿ, ಆಲೋಚಿಸಿದರೆ ಆಗುತ್ತದೆ. ಎನ್ನ ಪ್ರಾರಬ್ಧಿದ್ದಂತೆ ಆಗಲಿ. ನಿಮ್ಮ ಅಕ್ಕ ಸುಧಿಷ್ಣಾದೇವಿಯವರು ಮಧುಬಟ್ಟಲವನ್ನು ಕೊಟ್ಟು ಬಾಯಲ್ಲಿ ಬಿಟ್ಟರು. ಇಗೋ ದಲಿತು. ಈ ಸಂಕೇತಕ್ಕೆ ಬರಬೇಕೆಂದು ಅಲಂಕಾರ ಕೂಟ ಮನಮನದಲ್ಲಿ ಹುಟ್ಟಿದೆ.
ಅಪ್ಪ ಒಳ್ಳೆಯದು. ಸಾರ್ಥಕನಾದನು. ಸಕ್ಕಿನ ಜವನ ಮಿಕ್ಕಿದ ಮಾತೇನು ಅಕ್ಕರದಿಂದ ಕಡಿಯ ನೀರು ಕೊಡುವ. ಆಮೇಲೆ ನಿನ್ನ ಸಕ್ಕರೆ ತುಟಿಯನ್ನು ಕಡಿದು ಕಲ್ಲು ಕೆಕ್ಕಸದ ಭಾಗಕ್ಕೆ ಕೈಲಿಕ್ಕೆ ಹಕ್ಕದಕ್ಕೂ ಆಗದ ಕಾಂತಿ ಆಗದ ಬಿಡಾಂತಿ ಆ
ಬಿಡಿವಾರನ್ನು ಬಿಟ್ಟ ಬಿಡುವೆ ಹುಡುಗ ಮಂಡೆ ಕಡಲಕ್ಕೆ ಕಡುಬುವದ ಮಡಿದಾಗ ಎಂದರೆ ಕಡಲ ಬಗ್ಗೆ ಮಾತನಾಡಿರುವ ಹುಡುಗರು ನಾಡಿರುವ ಸ್ವರ್ಗ ತೆರಿಗೆ ಹೇಳಿಕೆ ಹೇ ಹುಡುಗಾಟಿ ಹಣ್ಣೆ ಕಡವಿಯಲ್ಲಿ 70 ಜನರು ಏಕದಿಂದ ರದಿತಾತ್ರದಲ್ಲಿರುವ ಅತ್ಯುಚಾರನ್ನ ಮಾರುತ್ರ ಬಲ್ಲಿಗೂ ನಲ್ಲರು ಎನ್ನನ್ನು ಕೊಲ್ಲುವರೆ ಶಿವನಿಗೆ ಹಾನಿಗಳು ಸರಿ ಆಗುತ್ತಾಗಲಿ ಬರೋ ನಿಂತರೆ ಬರಲಿ ಕರವಲ್ಲ ಎಲ್ಲರೂ ಬಿಟ್ಟು ನಾಯಿರುವುದಲ್ಲ ಹಬ್ಬ ಎಂತ ಅಪಚಾರ ಮಾತುಗಳು ಆಡದರು ಒಲ್ಲ ನಿನ್ನನ್ನು ಕೊಲ್ಲಬೇಕಾದ್ರೆ ನೀನು ಕೊಲ್ಲುವ ಎಂತ ಬಂಧುನಿಗೆ ಅದಕ್ಕೆ ಬೇಕು ಬಂದಿದ್ದು ನೋಡಿಕೊಳ್ಳುತ್ತೇನೆ ಕಂಠಭಟ್ಟರೆ ಅನಂತ ನಕ್ಷತ್ರ ವೇದ ತಾರತಮ್ಯವನ್ನು ಚೆನ್ನಾಗಿ ವಿವರಿಸಬೇಕಯ್ಯ ಮುನಿವರನೆ. ಒಳ್ಳೆಯದು ಮಹಾರಾಜ. ಗಜಾನನಂ ಪ್ರಸವ ಶ್ರೀವಸ್ತು ಶುಭವಸ್ತು ಆರೋಗ್ಯವಸ್ತು ಬಹು ಮಧುಮತಿಯ ಸ್ಥಿತಿಯ ಮನು ಚತುರ್ಥಿ ಬುಧ ಪಂಚಮಿ ಶ್ರೇಷ್ಠ ಸೋಮವಾರ ಸಪ್ತಮಿ ಜೀವನಾಷ್ಟಮಿ ವರ್ಣಾಂತ ಯೋಗ ಬಿದಿಗೆ ಮಂಗಳವಾರ ತದಿಗೆ ಶುಕ್ರವಾರ ಪಂಚಮಿ ಬುಧವಾರ ಶ್ರೇಷ್ಠ ಶನಿವಾರ ಸಪ್ತಮಿ ಸೋಮವಾರ ಬಂದರೆ ಮರಣಾಂತ ಯೋಗ. ಮಹಾರಾಜ ಅಮೃತ ಸಿದ್ಧಿಯೋಗ ಬೇರೆ ಇರ್ತದೆ. ಪುತ್ರಿ ಕಂಠಭಟ್ಟರೆ ಅಮೃತ ಸಿದ್ಧಿಯೋಗ ವಿವರವನ್ನು ಚೆನ್ನಾಗಿ ವಿವರಿಸಬೇಕು ದೇವ ಮಾನವ. ಒಳ್ಳೆಯದು ಮಹಾರಾಜ. ಆದಿತ್ಯಹಸ್ತ ಗುರುಪುಷ್ಯ ಯೋಗ ಬುಧನಾರಾಧ ಶನಿಚ ರೋಹಿಣಿ ಶ್ರವಣ ರಘುರೇವತಿ ಮಂಗಳ ಚತುರ್ಥಿಣಿ. ಮಹಾರಾಜ ಆದಿತ್ಯವಾರ ಹಸ್ತ ನಕ್ಷತ್ರ ಗುರುವಾರ ಪುಷ್ಯ ನಕ್ಷತ್ರ ಬುಧವಾರ ಅನುರಾಧ ಮಂಗಳವಾರ ಅಶ್ವಿನಿ ಶನಿವಾರ ರೋಹಿಣಿ ಸೋಮವಾರ ಶ್ರವಣ ಬಂದರೆ ಅಮೃತ ಸಿದ್ಧಿಯೋಗ ಎನಿಸುವುದು. ಮಹಾರಾಜ ಜೀವ ಮುಂದಾಗ್ನಿ ಕೇತು ಪ್ರಭು ಹರಿಹರ ಶಾಸ್ತ್ರ ಇಷ್ಟೇ ಹೇಳೋದಕ್ಕೆ ಅಸಾಧ್ಯ. ಹೇಗಾದರೂ ತಮ್ಮಲ್ಲೇ ಇರ್ತಕ್ಕವನಿದ್ದೇನೆ. ಹಿರಿಯರಿತ್ತ ಹೇಳೋದಕ್ಕೆ ಬಂದಿರೋಣ ಮಹಾರಾಜ. ಬರುತ್ತದೆ ಆ
ನಿನಗೆ ಆಪತ್ತು ಬಂದಿರುವುದೇನು? ತಾಯಿ ಏನೋ ಒಂದು ಕಾಲದಲ್ಲಿ ಬೇಸರ ಮಾಡಿಕೊಂಡು ರಾಣಿ ವಾಸದೋಳು ದಾಸಿಯನ್ನು ನಿನ್ನನ್ನು ಒಯ್ದರೆ ಅಥವಾ ಸುಧಿಷ್ಠಿಯಳು ಅಂಗವಸ್ತ್ರಗಳೇ ಸಿಟ್ಟು ಮಾಡಿರುವಳೆ, ತನ್ನ ಅಧಿಕಾರಗಳನ್ನು ಸಿಟ್ಟು ಮಾಡಿರುವಳೆ. ಮಗುವೇ ಏನಿರುವುದು ಹೇಳು. ನೀನು ನನಗೆ ಅಣ್ಣನಲ್ಲ, ಕೇವಲ ಕಾಶಿ ಭಾಗೀರಥಿ ಜಾನಕಿ ಎಂದು ಒಪ್ಪಿಕೊಂಡಿರುವನು. ಏನಿರುವುದು ಹೇಳು, ಧೈರ್ಯವನ್ನು ತಾಳು. ಹೇ ಮತ್ತಾದ ಸಮವಿಖ್ಯಾತ ವೈಭೋಗ ವಿರಾಟ ಭೂಪತಿಯೇ, ನಿನ್ನ ಬೀಗನಾದ ಕೀಚಕನೋ ದುರಲೋಚನದಲ್ಲಿ ತತ್ಪರನಾಗಿರುವ ಕ್ರೂರ ಕಾಮಚರಕ್ಕೆ ಒಳಗಾಗಿ ನಾರಿಮಣಿಯೇ ನೃತ್ಯಕ್ಕೆ ಬಾಯದು ಕನಿಷ್ಠ ವಾರ್ತೆಗಳನ್ನು ಪೂಜರೆ ತಮ್ಮ ಮುಂದೆ ಲಂಚ ಬಿಟ್ಟು ಹೇಳಬೇಕಾಗಿ ಮಾಡಬಹುದು. ಅವರು ಸುಮ್ಮನೆ ಹೆಸರಲ್ಲಿ ಪಾತೋತ್ರಿ ಸುಧಿಷ್ಠ ದೇವರು ತಮ್ಮನ ಮೇಲಿನ ಮೋಹದಿಂದ ನಾನು ಒಲ್ಲೆಂದರೂ ಕೇಳದೆ ಮಗಮಟ್ಟಲನವ ಮಾಡಿ ಆ ರಕ್ಕಸನ ಬಳಿಗೆ ಕೊಟ್ಟು ಕಳಿಸಿದರು. ಆ ದುಷ್ಟನು ದಿಕ್ಕನೆ ಬಂದು ಎಲ್ಲ ಕೈ ಹಿಡಿದು ಜಗ್ಗಿ ಮರ್ಯಾದೆ ಕಳೆದ ಧರಣಿಪತಿ ಮುಂದೆ ಏನು ಬಾಣಸಿಂಗನೇ ಕೇಳು, ಈ ವೃಕ್ಷವು ನಿನ್ನ ಕೆಲಸಕ್ಕೆ ಬರುವುದಿಲ್ಲ. ಊರವರೆಗೆ ಒಂದು ಮರ ಉಂಟು, ಅದನ್ನು ಮುರಿಯೋಗು, ಇಲ್ಲಿಗೆ ಸಾಗು. ಅಮ್ಮ ಸಹಿಳೆ, ಅಪಾಯವಾದ ಕಾಲಕ್ಕೆ ಉಪಾಯ ಸಿಗಲಾಯಿತು. ಅಯ್ಯೋ ಮಾಡತಕ್ಕಲೇನು, ಆ ಬಲಾಟನಿಗೆ ಹೇಳುವ ಬುದ್ಧಿಯೂ ಎನ್ನಲಿಲ್ಲ. ಅಕ್ಕ ತಮ್ಮಂದಿರು ಒಂದಾದ ಮೇಲೆ ಮಿಕ್ಕಿದವರು ಮಾಡುವುದೇ. ತಂಗಿ ಆ ದೈತ್ಯ ಪತಿಯಿಂದಲೇ ನನ್ನ ರಾಜ್ಯ ಕಾರ್ಭಾರವು ನಡೆದಿರುವುದು. ತಾಯಿ ಪಿರಿಯದ ಸಾಗ ಮಾಡು. ಆ ಧನುಷನಿ ಕೇಳಿದರೆ ನನ್ನ ಗತಿ ಏನಾಗುವುದು? ಹೇಗಾದರೂ ಮಾಡಿ ಇರಬೇಕಾದರೆ ಇರು, ಇಲ್ಲದಿದ್ದರೆ ಮತ್ತೆ ಎಲ್ಲಿಯಾದರೂ ಹೋಗಿ ಬಾ. ಬುದ್ಧಿ ಕಂಕಬಟ್ಟದೆ, ನನಗೆ ಭಯ ಬರುತ್ತಿರುವುದು. ನೀವೇ ಹೇಳಿ ಒಡಂಬಡಿಸಿ ನಾನು ಹೋಗುತ್ತೇನೆ. ಪಂಕಜ ನಾಮ ಕನಸ್ತು ಬಾಲಂಟ ಕೇವಲ ಸಂದರ್ಭ ಪತಿ ಮುಂದೆ ಅಯ್ಯೋ ಹರಿಹರ ಮಾಡಲಿ ಪಂಚ ಪ್ರಾಣ ಸಖಿ, ಯಾವ ಹಂಚಿಕೆ ತೋರದೆ ಸಂಚಿತವೇ ಗತಿ. ಇನ್ನೆರಡು ತಿಂಗಳಾದರೆ ಅಜ್ಞಾತವಾಸ ಮುಗಿಯಿತು. ಎಲ್ಲಿವರೆಗೆ ಹೇಗಾದರೂ ಸುಮ್ಮನಿರಬೇಕು.
ಸಮುದ್ರವು ಹೆಚ್ಚುವುದೇ ಮುಂದೆ ಕುಂದುವುದಯ್ಯ ಚಂದ್ರನಿಗೆ ರಾಹುಗ್ರಸ್ತವಾದಲ್ಲಿ ಅಂಗಲಿಯೋ ಬಂದ್ಬಿಟ್ಟಿದೆ. ಹೇಗಾಗತ್ತೆ ನೀವು ಕುಸಕಣಿಗೆ ಚಂದ್ರನ ಆಟ ಬಂದರೆ ಕೆಟ್ಟವರಿಗೆ ಕೇಳಿಲ್ಲ ಜಗನೀಗನೇ ಕೂಡಲ ಸಂಗಮ ದೇವನೆಂದು ಅನಾದಿ ಬ್ರಹ್ಮತ್ವನ ವಾಕ್ಯ ಇರುವುದು. ಕಮಲಮುಖಿ ನನಗೆ ಆಪತ್ತು ಬಂದರೆ ನೀ ಮಾಡುವುದೇನು, ನಿನಗೆ ಬಂದರೆ ನಾ ಮಾಡುವುದೇನು? ನಿತ್ಯವಾದ ಜಗದಲ್ಲಿ ಧರ್ಮವೇ ಜಯ, ಕರ್ಮವೇ ಶಾಪದಿಂದ ಸೀರೆಯನ್ನು ಉಟ್ಟು ಬಳಿ ಕುಪ್ಪಿಸುವ ತೊಟ್ಟಿರುವನು, ಹೊಟ್ಟೆ ಕಿಚ್ಚಿಗಾಗಿ ಹೆಣ್ಣಾಗಿ ಬರುತ್ತಿರುವನು. ಈ ಸಮಯದಲ್ಲಿ ನಾನೇನು ಮಾಡುವುದು?
ಅಣ್ಣ ಶ್ರೀಕೃಷ್ಣ ಎನ್ನನ್ನು ಮರೆತೆಯ ಈ ಒಡಲಾಟಕ್ಕೆ ಜನ್ಮವೋ ಸುಡು ಸುಡು. ಹೇ ಜಡಜ ರಾಮಕೃಷ್ಣ, ಆವ ಗುಡ್ಡವನ್ನು ಏರಲಿ, ಆವ ಬೆಟ್ಟವನ್ನು ಏರಿ ಆವ ಅಗ್ನೋಳ ಧುಮುಕಿ ಪ್ರಾಣನೇಗಲಿ. ಅಯ್ಯೋ ದಿಕ್ಕಿಲ್ಲದ ಹಾಲೆ ಧರ್ಮನು ಧರ್ಮವೇ ಜಯವಂತನು. ಅರ್ಜುನನು ಎಣ್ಣೆಂದು ಹೇಳಿದನು, ನಕುಲ ಸಾಧವರಂತೂ ಸಣ್ಣವರು. ಶಿವ ಶಿವ, ಪೂರ್ವ ಜನ್ಮದಲ್ಲಿ ಯಾವ ಪತಿ ಪತ್ನಿಯರನ್ನು ಅಗಲಿಸಿದನೋ ಏನು, ಇಲ್ಲವೇ ಇಂಥ 20 ಕಾಲ ಎನಗೇತಕ್ಕೆ ಬಂದು ಒದಗಿ. ಗುಡ್ಡದ ಮೇಲಿನ ಧುಮುಕಿ ಪ್ರಾಣ ಕೊಟ್ಟರೆ ಆತ್ಮಕ್ಕೆ ದೋಷ ಬರುವುದು. ಪತಿಗಳಪ್ಪನಿಲ್ಲದೆ ವಿನಃ ಯಾವ ಕಾರ್ಯ ಮಾಡಲಿಕ್ಕೆ ಬರುವುದಿಲ್ಲ. ಒಳ್ಳೆಯದ ಫಲವಂತ ಭೀಮಕಾಂತಿಗೆ ಹೇಳಬೇಕು. ಇವರಂತೆ ಆತನು ಕೇಳಿದರೆ ಮುಂದೆ ನಾನು ಮಾಡಲಿಕ್ಕೆ ಬರುವುದು. ಈ ಸದ್ಯಕ್ಕೆ ಸಾವಧಾನವೇ ಮುಖ್ಯವಾಗುವುದು.
ರಮಣ, ಇಲ್ಲೇನು ಹೇಳಲಿ? ಸರಿಯಲ್ಲಿ ಹೆಣ್ಣಾಗಿ ಜನಿಸಿದು ಹೀನ ತರವಲ್ಲವೇ? ಕಾಂತ ಈ ರೂಪಕ್ಕೆ ಬೆಂಕಿ ಹಚ್ಚಲಿ. ಆ ಕಾಪಿ ಕೀಚಕನು ಸೆರೆತನಕ್ಕೆ ತಾಪಕ್ಕೆ ಒಳಗಾಗಿ ನಾರಿಮಣಿಯೇ ಸುರ್ತಕ್ಕೆ ಬಾಯಲು ಪರಿಪರಿಂದ ಕಾಡಿದನು. ಈ ಸೈರಿಣಿ ಹೇಳಿದರು ಕೇಳದೆ ಮಧುಬಟ್ಟೆವ ಮಾಡಿ ಆ ರಕ್ಕಸನ ಬಳಿಗೆ ಕೊಟ್ಟು ಕಳಿಸಿದರು. ಆ ರಕ್ಕಸನು ದಿಗ್ಗನೆ ಬಂದು ಅಯ್ಯೋ ಎಂದು ಹೇಳಲಾರೆ. ಆ ನೀಚನು ಸುಮ್ಮನೆ ಕುಡಲಿಕ್ಕೆ ಹೆಚ್ಚಿಸಿದ ಕಾಂತ. ಅಥವಾ ಅಥವಾ ಎನ್ನ ಗಣಿತವಾದವನನ್ನು ವಾ 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 ಪಟ್ಟಿಸಕ ನಿನ್ನ ವ್ಯಕ್ತಿ ಎಂಬುದು ಹೊತ್ತಿಗತಿತವಾರ್ಭಟ ಒಳ್ಳೆ ಕೋಮದ ತರ ಸ್ವಾಮಿ ಸದೃಶಗಾಮಿನಿ. ಹೇ ಪ್ರಾಣವಲ್ಲವ, ಆ ಭಯಂಕರ ಕೀಚಕನ ಕೈಯಿಂದ ನೀರಂತ ಉಳಿದ ಬಂದಿ ಜಪಾಡಿಸಿಕೊಂಡು ಓಡುತ್ತ ಬಂದೆ. ಈ ಘೋರತರವಾದ ದುಃಖವು ಧರ್ಮರಾಜನಿಗೆ ಹೇಳಿಯೋ ಅಥವಾ ಇಲ್ಲವೋ? ಹೇಳಿದರು. ಹೇ ಮಮ ಪ್ರಾಣಕಾಂತ, ಆ ಸದ್ಧರ್ಮರಾಯನು ಎನ್ನ ದುಃಖವನ್ನು ನೋಡಿ ಸುಮ್ಮನೆ ಕುಳಿತನು. ಅರ್ಜುನನು ಹಿರಿಯರಾಜ್ಞೆ ಇಲ್ಲವೇ ಮಾತನೇ ಆಡಲಿಲ್ಲ. ನಕುಲ ಸಾಲವರಂತೂ ಸಣ್ಣವರು. ಕೇಳಿದೆಯಾ? ನೀನೇ ಎನ್ನ ಪಂಚ ಪ್ರಾಣ ನೆಲೆ ಎಂದು ಬಂದೆನು ಸುಂದರ. ಇನ್ನೊಂದು ದಿವಸ ಆಲಸ್ಯವಾದರೆ ಆ ಮಂದಮತಿ ರಕ್ಕಸನು ಈ ಸುಂದರಿಯನ್ನು ಮಾನಭಂಗ ಮಾಡದೆ ಬಿಡುವುದಿಲ್ಲ. ಈ ಘೋರ ತರದ ಸಂಕಷ್ಟವು ಇನ್ಯಾರಿಗೆ ಹೇಳಲಿ? ಕದಿರುತ್ತ ಇನ್ನಂತೂ ಪ್ರಾಣವಲ್ಲವ. ಆರ್ಧ ಜನ ಮಹೋಗ್ರತರ ಸಮಾಗ್ರದ ಅಪ್ಪಣೆ ಇಲ್ಲದೆ ದೂರಾಗ್ರದಿಂದ ದೈನಿಕತೆಯನ್ನು ಸಂವರಿಸಬೇಕೆಂದರೆ ಅಣ್ಣನ ಅಪ್ಪಣೆ ಎಂಬ ಕಡಲ ಮಡುವಿನಲ್ಲಿ ಮುಳುಗಡೆಗೊಂಡಿರುವರು. ಚಿಕ್ಕವರೇ, ಎಂದಾಗತಕ್ಕ ಕಾರ್ಯ ಯಾವುದು? ಪಂಚ ಪಾಂಡವರಿಗೆ ಸತಿಗಳಲ್ಲದೆ ನನಗೊಬ್ಬರಿಗೆ ಇಲ್ಲ. ಅವರಿಗಿಲ್ಲದ ಶೌರ್ಯ ನನಗೆ ಆತಕ್ಕೆ ಬೇಕು. ಬೇಕಾದಂತ ಹೋದ ಮನೆ
ಮಾಡಿದ್ದೇನು, ಇಲ್ಲವೇ ಇಂಥ 20 ಕಾಲ ಎನಗೆ ಏತಕ್ಕೆ ಬಂದು ಒದಗಿದೆ. ಅಯ್ಯೋ, ಇನ್ನು ಭೂಮಿಯ ಮೇಲೆ ಬದುಕಲಾಗ್ತದೆ. ಎನ್ನಂತ ಕಡು ಪಾಪಿಯೂ ಈ ಪಡವಿನಲ್ಲಿದ್ದು ಮಾಡುವರಿ. ಆವ ಗುಡ್ಡವನ್ನೇರಲಿ, ಆವ ಬೆಟ್ಟವನ್ನೇರಿ ಉರುಳಿ ಮೃತವಂದಲಿ, ಆವ ಅಗ್ನಿಯೊಳ ಧುಮುಕಿ ಪ್ರಾಣ ನೀಗಲಿ. ಹೇ ಮಮ ಪ್ರಾಣಕಾಂತ, ನಿನಗೆ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತೀನಿ. ಕಡುಬು ಹೋದ ಮಡದಿಗೆ ಹಿಡಿ ಬಿಡಬೇಡ. ಪ್ರಾಣವಲ್ಲವ, ಈ ಹಿಟ್ಟುಗಳ ನೈರಾಟಕ್ಕೆ ಬೇಕು. ಅರ್ಜುನ, ನಕುಲ, ದೇವೇವ ಧರ್ಮರಾಜ, ಆ ನಾಲ್ವರಕ್ಕಾಗಿ ನಾನು ಯಾತಕ್ಕೆ ಕಾಡುತ್ತೀನಿ? ಇಂಥ ಹೇಳಿಗಳತಿಗೆ ಗುರಿ ಮಾಡಬೇಡ ಬರೀ. ಒಂದು ಹೆಂಗಸಿಗೆ ಒಬ್ಬ ಗಂಡನಿರ್ಬೇಕು. ಒಬ್ಬ ಗಂಡನಿದ್ದರೆ ಇಷ್ಟತ್ತಿನವರೆಗೆ ಆ ವೈರಿಯ ಕಡೆಯು ತುಂಡು ತುಂಡು ಮಾಡುತ್ತಿದ್ದನು. ನೀವು ಉದವಿನ ಹೆಂಡತಿಯ ಪರವಶ ಮಾಡಿ ಪಟ್ಟಿ ಕೂಳಿಗಾಗಿ ಒಬ್ಬರ ಮನೆ ಸೇರಿದೆ. ನೀವು ಗಂಡರಲ್ಲ, ಜಾಗದ ಭಂಡರಿ ಮಂಡಲದೊಳ ನಿಮ್ಮಂತ ಚಂಡರನ್ನು ಇಡೀ ಭೂಮಿ ಮೇಲೆ ನೋಡಿಲ್ಲ. ಪ್ರಾಣವಲ್ಲವ, ರೌದ್ರತರ ವಾಕ್ಯಗಳು ಉಚ್ಚಾರಣೆಯಿಂದ ಆಡಬೇಡ. ಬಂದು ಮಣ್ಣಿನಿಂದ ಆಡಬೇಡ. ಆ ಕುಲ್ಲದ ಭಯಂಕರ ಭೀಮನೆಂಬ ನಾಮಕ್ಕೆ ಮೋಹನ ಮಡವಿಯೇ ಎದರಬೇಡ. ಅಣ್ಣ ಅಪ್ಪಣಿಯು ರಾಜನೇ ಆಗುತ್ತಾದರೆ ಬಂದದ್ದು ಬರಲಿ ಗುರುವಿನ ದಯವಂತಿರಲಿ. 10-12 ವರ್ಷ ವನವಾಸ, 1 ವನವಾಗಲಿ. ಬಂದು ಹೊಲ್ಲಿನಿಂದ ಆಗಿ ಬಿಡಿದನು. ಆ ಕುಲ್ಲದ ಇತ್ತಗೆ ಗರುಡಿಯ ಮನೆಯತ್ತ ಭಾಗಿಗಳು ಕುಲ್ಲ ರಚನೆ ಸಲ್ಲರಿಸಿದ ರೇಷಿಸಿದ ನಾನು ಅಲ್ಲಿಗೆ ಹೋಗುವೆನು. ಅಲ್ಲಿಂದ ಬಂದು ನಾಮದ ಇತ್ತಂತಾಗಲಿ ಮತ್ತೇನೆ ಬರಲಿ. ಅಂತರಂಗ ಸಂತೋಷದೊಳ ಶಾಂತಳಾದೆನು. ಜನ್ಮಾಂತರವರೆಗೂ ನಿಮ್ಮ ಸ್ಮರಣೆಗೂ ಮರೆಯದಂತೆ ನಿಮ್ಮ ಅಂತಃಕರಣಕ್ಕೆ ಬೆಲೆ ಇಲ್ಲದಾಗೆ. ಪ್ರಾಣವಲ್ಲವ, ಈಗ ನಾವು ಆಡಿದ ಮಾತು ನಿಚ್ಚವೇ. ನಾನಿನ್ನು ಹೋಗಿ ಬರಲ್ಲ. ನಿಲ್ಲು ಸರ್ವರೋಗ ಸುಂದರ ಸ್ಥಿತಿಯಲ್ಲೇ ಕೇಳು. ಪ್ರಾಣವಲ್ಲವ, ಹೇಳುವಂತವರಾಗಿದೆ. ಪರಮೆಯಲ್ಲಿ ಅಡಿ ಹಿಡಿದಿರಲಿ, ಮುಡಿಯಲ್ಲಿ ಅಡಿಗಿಟ್ಟು ನಡೆಯುವ ತವದಲ್ಲಿ ಸೋರು ಮಡಿ ಕರುಮೋಹದ ಬಡನೆಯೇ ಸಕ್ಕರೆಯನ್ನು ತೊಳೆಯಬೇಕು. ನವಲಮುಖಿ ಒಡಲಗಿತ್ತು ಹೆಚ್ಚಿಗೆ ಹೇಳತಕ್ಕಂತೇನಿದೆ. ಅಡ್ಡಗಿಯ ಮನೆಯಲ್ಲಿ ಕುಡಗಬಡ ದಾಸಿಯು ನಿನ್ನ ಆಡುವ ನುಡಿ ಕೇಳಿ
ಎಂತ ಒಡಲೆಗಿತ್ತು ಹೇಳುತ್ತಿರುವನು ಆಗಲೇನು ಕಾಡುವ ಬಿದಿಗೆ ಬೈದಾಡುವೆ ಬರುವರೇನು. ಹೇ ಸಲ್ಲಲಿತ ಕುಲಲೋಚನೆಯೇ, ಹೇ ಪ್ರಾಣವಲ್ಲವ, ನಿನ್ನ ಮುಖಾವಲೋಕನ ನೋಡಿ ದೂರದಿಂದಲೇ ಮರಳಿ ಬರುವುದು. ಮರಿಕೋಗ್ರೆ, ಹೇ ಪ್ರಾಣಕಾಂತ, ಈ ರಾಕನ ಮನೆಯಲ್ಲಿ ನಡೆಯುವುದು ಇನ್ನೆರಡು ತಿಂಗಳು ಸರಿ. ಹೇ ಮತ್ತೆ ಪ್ರಧಾನನೇ, ಹೇ ಪ್ರಾಣ ಸುಂದರ, ಮಾತನ್ನು ಕೊಟ್ಟು ತಪ್ಪಿ ನಡೆಯುವುದು ಎನ್ನಿಂದ ಆಗದು. ಈ ಭೂಮಿ ಮೇಲಕ್ಕೆ ಆಧಾರವಾಗಿತ್ತು ಅಂದರೆ ಸುಂದರ ಕೊಟ್ಟ ವಚನ ಎಂದಿಗೂ ತಪ್ಪುವನಲ್ಲ. ಹೀಗೆ ಈಗ ಹೋಗುವ ಕೈ ಎತ್ತಿ ಹೇಳವೆ ಆ ದುಷ್ಟನ ರಕ್ತದ ತಿಲಕವೂ ನಿಂದ ಹಣಿಗೆಳಿದರು. ಧಾತ್ರಿಯ ಕ್ಷತ್ರಿಯರ ಕರ್ತವ್ಯ ಭಯಂಕರ ಶಾಬಾಷ್ ಶಾಬಾಷ್ ರಮಣಿ. ರಮಣ ದಿಕ್ಕನೆ ಹೋಗು, ಆ ಮೂಲದಲ್ಲಿ ಸತ್ಯವಾಗಿ ಯೋಜನೆಗಳು. ಆಹಾ ಕಾಂತ, ಕಾಂತೆ, ನಿಮ್ಮ ದೊಡ್ಡಸ್ತಿ ಕೆಂಪ ಗುಡ್ಡವನ್ನು ಏರಲಾರದೆ ಹಾ. ಸೂರ್ಯನ ಅಡ್ಡಾಗಿ ಹೋಗುವನು ನೋಡಿರಿ. ಹೇ ಮರಿಕೋಗಿಲೆ, ಪ್ರಾಣವಲ್ಲವ, ನಿನ್ನ ಅಂತಃಕರಣಗತಿ ಗೋಷ್ಠಿಯನ್ನು ಸಾಕು ಮಾಡು. ನಡಿ ನಡಿ, ಅಡಿಗೆಯ ಮನೆಯಲ್ಲಿ ಕಾರ್ಯವನ್ನು ಸೂರ್ಯೋದಯವು ಸಮೀಪಿಸಿತು. ಜನರು ನಮ್ಮನ್ನು ಗುರುತಿಸಲಾರು. ಆಹಾ ಕಾಂತ ನಿಮಿಷಿದ್ದೇನೆ, ನಾನಿನ್ನ ಹೋಗಿ ಆಶ್ಚರ್ಯವಾದವರೆಗೆ ಹೋಗು. ನಾನು ಉತ್ಕರಣವನ್ನು ಹೇಳುತ್ತೇನೆ. ಕಾಂತೆ ಗುಣವಂತೆ, ಹೆಚ್ಚಿಗೆ ಹೇಳತಕ್ಕದೇನಿದೆ. ನನ್ನ ದೈವಕ್ಕೆ ನೀವೇನು ಮಾಡಿರಿ ಸತ್ಕರ್ಮ ಹಿಡೀರಿ. ಈ ಉತ್ತಮ ಏಕೆ ಮಾತಾಡುತ್ತಿ? ನೀನು ನನಗೆ ಮಗಳಾಗಬೇಕು. ಕಾರಣ ಸಹಜ ತಮ್ಮ ಕೀಚಕನು ಸ್ವಲ್ಪ ಚರ್ಚೆ ಮಾಡಿದ್ರು ಮಾಡಿರ್ಬೋದು. ಮಾತು ಅದಕ್ಕಿಲ್ಲ ಒಂದು ವೇಳೆ ತಮ್ಮ ಕೀಚಕನಿಗೆ ನಾನು ಹೇಳುತ್ತೇನೆ. Yeah.
ಮಗಳಾದನು ಸತ್ಯಕ್ಕೆ ಶಾಂತಿ ಕೌಕೊಂಡಡಿ ಹೇ ಕಡುಜಾನೆ ಪರನುಡಿದ ವೈಯಾರಿ ಕಿಡಿ ಕಣ್ಣು ಮುಡಿಗೊಪ್ಪು ಹೇ ಅರ್ಕದ ಗೊತ್ತಿದೆ ಕಳಕಾಚಿ ಹೊಳೆಯುತ್ತಿದ್ದ ಮುಖಮಂಡಲಕ್ಕೆ ಮುಖಮಂಡಲಕ್ಕೆ ಆಯ್ತು ಸಬುಗೆ ಸೇರಿದ್ರೆ ಹೇ ಮತ್ತೆ ಭಗವಂತ ಬಳಿಯೇ ನನ್ನಂತ ಪುಂಡರು ಈ ಮಂಡಲಕ್ಕೆ ಕರೆಯಲಿಕ್ಕಿಲ್ಲ ಹೇ ಮತ್ತೆ ಭಗವಂತನೇ ವ್ಯಕ್ತಿ ಬ್ರಹ್ಮಾಗಿರ್ಬೋದು ಸತ್ಯವಾಗಿ ನಿನ್ನ ಮನದ ಒಳಗೊಡದೆ ಈ ಮನಸ್ಸಿನ ಉಳಿಯುವುದಿಲ್ಲ ಮನ ಮಾಡು ಹಾಕ್ತೇನೆ ಕಲ್ಲು ಹಬ್ಬ ನಾನೆಷ್ಟು ಹೇಳಿದ ಕಾಲಕ್ಕೂ ನೀನು ಕೇಳುವಲ್ಲಿ ನಿನ್ನ ಕಾಲದ್ದಿದ್ದಂತೆ ಆಗಲಿ. ಇವತ್ತಿನ ದಿವಸ ಹೊತ್ತು ಮುಳುಗಿದ ಮೇಲೆ ನಿನ್ನ ಗರಡಿನ ಮನೆಗೆ ಮೊದಲಿಂದ ಅಭಿಮಾನ ಕೆಂಜಿ ದಾರಿಗೆ ತಿಳಿಯದೆ ಮಲಗಿಕೊಂಡಿರ್ತೇನೆ. ಚೆನ್ನಿಂಗನೇ ಹೇ ಸುಂದರಿ ಚೆನ್ನಿಂಗನೇ ಹೇ ಸುಂದರಿ ನನ್ನ ಬೆನ್ನ ಬಿಡುವುದಿಲ್ಲ. ಸತ್ಯವಾಗಿ ವಚನ ಹಿಡಿ. ಸತ್ಯವಾಗಿ ವಚನ ಬಿಡು ನೋಡೋಣ. ಹೇ ಸುಂದರಿ ಈ ಮಾತು ಸತ್ಯವಾದರೆ ನಿನ್ನ ವಚನ ಕೊಡು. ಸತ್ಯವಾಗಿ ವಚನ ಹಿಡಿ. ಎತ್ತ ಕಡೆ ಬರುವಂತ ಬೇಡುವಡ ಶಾಸ್ತ್ರ ಕಾಲದೋಳು ಯಮ ಯಮನ ಕಾಲಕ್ಕೆ ಪುರಸ್ಥಳ ಸರಸ್ಥಳ ತ್ರಿವರ್ತಿಗೆ ಎತ್ತ ಪ್ರಸಿದ್ಧವಾಗಿ ಪ್ರಾಪ್ತವಾದಳು. ಹತ್ತಿರ ಚಕ್ರರಂಗಿ ಹಸ್ತ ಕಿರಣ ಬಾಂಧವ ಬಂದಂತೆ ತನ್ನಿಂದ ತಾನೇ ಸುಂದರಿಯು ಎನ್ನ ಆನಂದಕ್ಕೆ ಹೊಂದಿಕೊಳ್ಳಲು ಆಯ್ತು ಕೆಲಸ ನಾನು ಧನ್ಯನಾದನು. ಕಡು ಜಾಡನೆ ಛಡ ಮಾಡಿದರು ಮಡವಿಯವರು ಮಾನಕ್ಕೆ ಒಂದು ರಾಜ್ಯ ನಂಬಿಕೆ ಬರುವುದರಲ್ಲಿ ಅಲಂಕರಿಸು ನಮ್ಮ ವಜ್ರಪೀಠವು ಅಲಂಕರಿಸು. ಸಾರಥಿ ದ್ರೌಪದಿ ಹೆಚ್ಚಾದರೂ ಸೂರ್ಯ ಮಾಡು. ಎಡಬಲದಲ್ಲಿ ಬಂಗಾರ ಮಂಗಲ ಗುಡಿನ ಬಿಂಬಾಲ ಜೀವಂಗಣಂ ಕಂಗಳ ತಿಂಗೊಳಿಸುವ ಹಳೆ ತುಮುಪ್ಪರ್ದಯು ಹೊಳೆಯುತ್ತಿರಲಿ. ಸಾರಥಿ ಹಂಸ ಗಮನಿ ಕೂಡುವ ಮೇಲೆ ಮಕ್ಕಳ ಚಂಪಕ ಮಲ್ಲಿಗೆ ನಕ್ಕರ ಹೂಗಳಿಂದ ಆಚಿಗೆ ಮಾಡ್ತು. ಸಾರಥಿ ಕಗ್ಗುರು ನಮ್ಮ ಸಂಜೀವಿನ ಚಂದನಿಸಲಾದ ಮಾತುಂಟ ನಿಂತು ಸಾರಥಿ ಅದರ ನೇರಭಾಗದಲ್ಲಿ ನಿಂಬಿ ಗಂಭಾರ ತಿನ್ನುವ ಫಲಗಳನ್ನು ಸಾರಥಿ ಸಾರಥಿ ಕೃತ್ಯ ಕಾಲದ ಕಿರ್ಚಲು ಎಣಿಸು. ಸಾರಥಿ ಈ ಕೆಲಸಕ್ಕೆ ನೀನು ಒದಗಿದರೆ ವಿಷಯಕ್ಕೆ ಸ್ವಲ್ಪ ಆದರೂ ಕಟ್ಕೊಳ್ತೀವಿಲ್ಲ. ಈ ಕಾಲಪೂರ್ಣ ಮಾಡು ಇರುತ್ತದೆ.
ಏನಂತ ಹೇಳಿ ಅಪ್ರಮಿತ ಸುಪ್ರಾಣ ಭೀಮ ಪ್ರಾಣದಂತನೆ ನಿಮ್ಮ ಅಭಿಪ್ರಾಯದಂತೆ ಮಾಡಿರ್ಬೇಕು. ಆ ಉನ್ಮತ್ತ ದೈತ್ಯನಿಗೆ ಒತ್ತು ಬೆಳಗಿದ ಮೇಲೆ ಗರಡಿನ ಮನೆಗೆ ಬರುವಂತೆ ಗೊತ್ತು ಮಾಡಿ. ಹೇಗಾದರೂ ಆ ಕೀಚಕನು ಅಲ್ಲಿಗೆ ಬಂದೇ ಬರುತ್ತನು. ಚಿತ್ತಕ್ಕೆ ಬಂದಂತ ಮಾಡಬೇಕು ಸುಂದರಿ ಸುಂದರ ಜಾಗೃತಿಯನ್ನು ಹೇಳಿ ಜಾಗೃತಿ ಜೀವಿ ತರುವಂತವರಾಗಿ ಜಾಗೃತಿಯನ್ನು
ಏನು ಅಂತಾರೆ ನಿನ್ನಂತೆ ನಮ್ಗೆ ಇರುತ್ತದೆಯೋ ಇಲ್ಲವೋ? ಹೇ ಪ್ರಾಣಕಾಂತ, ಪ್ರಾಣವಲ್ಲವೇ? ಪಡವೆಯಲ್ಲಿ ಕಡು ಪಡವಿರ ಸೊಬಗು ನನಗಿಂತಲೂ ನಿಮ್ಮ ಚೆಲುವಿಕೆಯು ಜಗನ್ಮೋಹಿನ ಅವತಾರವಿಸಲಿ. ಏನು ರಮಣಿ, ಕನ್ನಡಿತ ನೋಡೋಣ. ನೋಡಿಕೊಳ್ಳಿ. ಹೌದು ಹೌದು, ಆ ಗಂಡ ಹುಡುಗನು ನನ್ನನ್ನು ಗಂಡು ಕೂಡ ಬೇಯಿಸುವ ಆಮೇಲೆ ಮುಂದಿನ ಚಂಡವು ಚಂಡ ವೈದ್ಯ ತಂಡ ಕರುವಿಯಂಗವೇ ಮನೆ ಗರುಡಿಯ ಮನೆಗೆ ಕೊಳಮನಿ ಅನುಮಾನಿಸುವುದು ನಾಳೆ ಸೌರಾಲಯಕ್ಕೆ ಆಲಕ್ಕದ ವರ್ತಮಾನ ಜಗತ್ತು ಪರಿಸ್ಥಿತಿ ಆಗುವುದು. ಬೇರೆ ನಡಿ. ಒಳ್ಳೆಯದು ಕಾಂತ, ನಾನು ನಮಿಸಿದ್ದೇನೆ. ಒಳ್ಳೆಯದು ಕಾಂತ, ತಮ್ಮ ಇಷ್ಟ ಇದ್ದಂತೆ ಆಗಲಿ. ಒಳ್ಳೆಯದು ರಮಣಿ, ನೀನು ಒತ್ತಟ್ಟಿಗೆ ನಿಲ್ಲು. ಇಲ್ಲವೇ ಎಂದೆಂದ ಮುಟ್ಟೆಗಳವ ನಾನೆದ್ದು ರಟ್ಟಿಗೆ ಹಿಡಿದು ಮುಷ್ಟಿಯಿಂದ ಬುದ್ಧಿ ಆ ಭ್ರಷ್ಟನು ಉಂಡ ಕಣ್ಣನ್ನು ದಾಟಿಸಿದನು ಎಂತಕ್ಕೆ ನಿಲ್ಲುವೆನು. ಇಷ್ಟ ಇದ್ದಂತೆ ಆಗಲಿ, ನಾನಿನ್ನು ಹೋಗಿ ಬರ್ತೇನೆ. ಒಂದು ಹೇಳು ಪ್ರಿಯೆ, ಮಾತಾಡು. ವಿಮಾನಮುಖಿ ಕಮಲಕರವಾದ ಸಮವ್ಯೋಚಿತ ಸುಮಂತ ತಪ್ಪಾದ ಕಾಲಕ್ಕೆ ಸರಿಯಾಗಿ ಬಂದಿದ್ದಲ್ಲದೆ ತಪ್ಪವದು ಇಲ್ಲ. ಇಕ್ಕರೆ ಕಡೆ ಅಪರಾಧ ಕ್ಷಮಿಸು. ಹೇಳು, ಮಾತಾಡು. ಇಂದ್ರ ಭವನ ತಿರಸ್ಕರಿಸಿದಂತೆ ಚಂದ್ರಕಾಂತ ಶಿಲೆ ನಿರ್ಮಿತ ಗರಳೆ ಕೆಮ್ಮನ ದಂಡಿಗೆ ಕಣ್ಣುಗಳು ಕೆಂಪಿಟ್ಟು ನಿಂತಿರ್ಜಪ್ಪಿಯೇ ಹೇಳು, ಮಾತಾಡು. ಹಬ್ಬ ಪ್ರತಿಯೊಂದರ ಶಾಸ್ತ್ರ ಕಲಿಗಳು ಮಲ್ಲಿಗೆಯನ್ನ ಕಿರಣ್ ಮಾಡಿದು ವಚನ ರೂಪ ಹೇಳು. ವ್ಯರ್ಥ ಕಾಲ ಅನರ್ಥ ಕಳೆಯದಿರು.
ಈ ಸಮಸ್ತ ಕೇಂದ್ರಿಕ ನಿಶ್ಚಯ ಮುನಿಸು ಮಾಡುವುದು ಸಮಯವಲ್ಲ. ಮಲ್ಲಿಗೆಗಳನ್ನು ಮುಡಿದು ಕರುಣಿಸಿಕೊಳ್ಳಲಿಟ್ಟು ಎಂದು ಬಡದ ತೊಡರಕ್ಕೆ ನಿನ್ನಂತಹ ಜಲಮತಿಗಳು ಎಂದಿಗೂ ಹೊಡಿಗಲು ಸಿಗಲಿಲ್ಲ. ಕಡೆಯಲ್ಲಿ ನೀನೊಂದ ಬಡಿಗೆ ಚದುರ ಬಂದು ಸಿಕ್ಕಿ ರಕ್ಕಸ ಎಂದು ಚಕ್ಕಿಯವರು ಸಿಕ್ಕರೆ ನಿನ್ನ 300 ಮಂದಿ ಬದಲಿಗೆ ನಮಗೆ ತಿರುಗಿ ನೋಡದಂತೆ ಮಾಡುವೆನು. ತಟ್ಟನ ವ್ಯಕ್ತಿನವರು ಸರಿಗಟ್ಟುವ ಸತಿ ಹೌದಲ್ಲಂತೆ ವಿಚಾರಿಸು. ನಿನ್ನ ನಿಮ್ಮದೇ ಸ್ಮರಿಸು. ಶಿವಳು ಕಣ್ಣಲ್ಲ ಕಣ್ಣಲ್ಲ ಮೂರ್ತ ದೇವತೆ ಅಪ್ಪನ ಧನಿ ಇಟ್ಟು ಕೇಳಿದ್ದೀರಲ್ಲ, ಎಷ್ಟವಾಯ್ತಲ್ಲ. ಬಂದ ಫಲಹಾರಕ್ಕೆ ಅಂಜಿದರೆ ಆಗತಕ್ಕದ್ದೇನು? ನಿರ್ಧರಿಸಿಕೋತಿ ಮಾರ್ಪಟ್ಟಿದ ಕತ್ತರಿಸುವ ದುಷ್ಟನ ನೀನು. ಕೋತಿ ಅನ್ನುವ ಹುಲಿಯುವ ನಾನಲ್ಲ. ತುಡುಗ ಮೂಳ ತಿರುಗದ ನೀನಿದ್ದು ಗಡಿಯ ಮನೆಯಲ್ಲಿ ಸೇರಿಕೊಂಡು ಈ ಸತ್ಯಕ್ಕೆ ಹೇಳು, ಹೇಳು. ನಿನ್ನಯ್ಯ ಗಂಡ ಪಾಂಡು ಪುತ್ರ ಎನ್ನ ಜಲ್ಲಿಗೆ ತಲ್ಲಂತೆ ನಿಲ್ಲದೆ ಬಾದಾವರು ಸೇರಿಕೊಂಡು ಕುಳಿತ ಕಪಿಯೇ ಹಬ್ಬ ನೀನಂತ ಬಾಳುವೆ ಅಲ್ಲ ನಿನ್ನ ಬಾಳಿಗೆ ಮಹಾತ್ಮಕ್ಕೆ ದ್ರೌಪದಿಯ ಪತ್ರ ನಿನ್ನನ್ನು ಬಿಡಿಸುವೆ. ಬಲಹೀನರು ಮನೆಯಲ್ಲಿ ಹೊರನಾಡಿ ಕುಲಗುತ್ತವಾಗುವೆಯ ಹಬ್ಬ ತುತ್ತಲು ಸಿಗದೆ ನಿನ್ನ ಪೌರುಷವು ಎಷ್ಟೆಂದು ಹೇಳಿದ್ವಿ. ಕೌರವರು ನಿನ್ನ ಹೆಣೆದು ನದಿಯ ದರದಲ್ಲಿ ಬಿಟ್ಟು ಬಂದರೆ ಮಡಿದು ಪಾಪ ಅಂತ ಹೇಳಿದ್ವಿ. ಸರಿಪಡಿದು ಬಂದು ತಿರುಗಾಡಿ ದೊಡ್ಡದು ಸಿಂಹ ಬಿಟ್ಟು ಗೊತ್ತು ನೆಟ್ಟನೆ ಕೀರ್ತಿಪಡಿದರೆ ಚಾರಿತ್ರಿಗಳಿಗೆ ಬರ್ತಾ ಬರುವುದು. ಹೇ ಪಿಸಾಚಿ, ಸುಡು ಸುಡು ನಿನ್ನ ಜಾತಿ ಬ್ರಹ್ಮ ಸೃಷ್ಟಿಗೆ ಇಂಥವರ ಬಲವಾದ ಮುಂದುವರೆಯದ ಗಂಟದವರಿಗೆ ಹಾಗೆ ಇಂಥ ಸುಂದರಿ ಪ್ರಪದ ಸುಂದರಿಯ ಮೇಲೆ ನಿಮ್ಮ ಸಂಗತಿಗಳಿಗೆ ಬೆಸ್ತಕ್ಕೆ ಬೆಳೆಸಿಕೊಂಡು ಧರಿಸಲಾರು
ಈ ಸೃಷ್ಟಿಯೊಳಗೆ ಹೆಚ್ಚು ದುರ್ಬಲವಾಗುತ್ತದೆ. ಬುದ್ಧಿಗೇರಿ ಎತ್ತ ಬುದ್ಧಾದರೆ ರಾಷ್ಟ್ರಕ್ಕೆ ಸಾಲದು. ಜಿದ್ದುವಂತವರು ಪಾಂಡುರೋಧವನ ಕೂಡಿದ ಹೆಂಡತಿ ಭಂಡನಂದಿ ಗಂಡನಿಲ್ಲದ ನಾಯಿ ಮಿಂಡನ್ನು ಕೂಡಿಕೊಂಡು ನಿನ್ನಂತ ಪುಲಿಗೇರಿ ಛಲವು ನಾನೆಲ್ಲಿ ಕಾಣಲಿಲ್ಲ. ಹೇಳಿ ಬಡದೇಹಕ್ಕೆ ಬೇಸತ್ತಾದರೆ ಯಾವುದನ್ನು ಚಿತ್ತವನ್ನು ಮಾಡು. ಅಪ್ಪ ಒಡಮಾಕಿ ಮೊದಲು ನಾನು ಗೊತ್ತಿದ್ದರೆ ಗೆಲ್ಕೊಳ್ಳಿ. ಮೊದಲು ನಾನೇ ಕೂಡುತ್ತೇನೆ ಉಡೇದು ಗೊತ್ತು ಅಂತಲ್ಲ. ಒಳ್ಳೆಯದು ಕೂಡುವಂತ ನಾವು ನೋಡುತ್ತೇನೆ ಗೊತ್ತಲ್ಲ. ಫಲ ರಜಿತಾಂತರ ಎತ್ತುವ ತೋಳುವಳೆ ದುರ್ಗಣ್ಣನ ಭಕ್ತಿಯನ್ನು ಹೇಳಿಸುವ ಗಡ್ಡನ ತೆಕ್ಕುಗಳನ್ನು ಗಗನ ಮಂಡಲಿಕೆ ಬೀಸಾಡುವ ಬಲಮುಕ್ತಿಯೇ ಒಳ್ಳೆ ಶಕ್ತಿ ಗೊತ್ತು ನಾವು ಒಳ್ಳೆಯದು ಗುರುತಿದ್ದೀನಿ. ಅಯ್ಯೋ ದುಷ್ಟನ ಸಾಮರ್ಥ್ಯ ತೋರಡೆ ಬಲಸ್ತ ಕೀಗ ತಪ್ಪಿ ಮುರುಗದಿದ್ದೀಯಾ. ಒಳ್ಳೆಯದು ಕೂಡುವಂತೆ ನಾನು ಗುದ್ದುತ್ತೇನೆ. ಎರಡು ಮುಚ್ಚಿನ ಕೂತಿರ್ತೀನಿ. ಹೇ ವಾಮಕರನೇ, ಸೋಮನನ್ನೆಂದು ಬಹುಮಂಡಲಕ್ಕೆ ಒಯ್ಯುವ ಮಹಾಶಕ್ತಿ ನಿನ್ನಲ್ಲಿರುವುದಕ್ಕಾಗಿ ಈ ಬಲ್ಲವನ್ನು ಕೊಲ್ಲುವುದಾಗದೆ ಅಯ್ಯೋ ಶಿವ ಶಿವ ಒಂದಿರು ಜಡಿದರು ಈ ತುಡುಗ ದಾಂಡಿಗೆ ಸಾಯಲಿಲ್ಲ. ದೈವವಾಗಿ ತೋರ್ತದೆ. ಒಳ್ಳೆಯದು ಧೈರ್ಯವನ್ನು ಬಿಡಬಾರದು. ಬಸ್ತ ಗಟ್ಟಾಗಿ ಕೂಡು. 2 ವರ್ಷದಿಂದ ಗೊತ್ತುತ್ತೇನೆ. ಹೊತ್ತಿನಲ್ಲಿ ಮುಖ್ಯವಾದ ಸರ್ಪಕ್ಕೆ ಅತ್ಯಂತ ಬೆಲೆಯನ್ನು ಪ್ರಾಪಿಸಿದಂತಾಯಿತು. ಮುಂದಾಗಿ ನೋಡು, ನಾನು ಗುರುತ್ತೇನೆ. ಉಡುತ್ತೇನೆ ಗುರುತುವಂತ ನಾವು ಸತ್ಯವ ಕೆಟ್ಟ ಕಲಿಯಲು ಹೆಂಗ ಜೀವನವನ್ನು ತಿಳಿದಿಲ್ಲವೇ? ನಿನ್ನನ್ನು ಕೊಲ್ಲಲು ಕಾರುವಾರಿ ಎಷ್ಟರದು ಮತ್ತು ಮೇಲಗಟ್ಟಿ ಬರುವವರು ಯಾರೂ ಇಲ್ಲ. ಎನ್ನಾದರೂ ಎನ್ನ ಕಾಲ ಬಿಡಲು ಸೆರೆಗೊಟ್ಟಿ ಬೇಡಿಕೋ, ಮುಂದಿನ ದಾರಿ ನೋಡಿಕೋ. ನಿನ್ನಾದರೂ ನನ್ನ ಕಾಲ ಬಿಡಿದು ಸರಿ ಕಟ್ಟಿ ಬೇಡಕೋ. ಇನ್ನಾದರೂ ನನ್ನ ಕಾಲ ಬಿಡಿದು ಸೆರೆಗೊಟ್ಟಿ ಬೇಡಿಕೋ. ಏನು ಬದುಕುವ ಆಸೆ ಇಟ್ಟರೆ ಅದಕ್ಕೆ ಓಡಿ ಹೋಗುವುದಾಯಿತು. ಓಡ ಮಂಡಲಕ್ಕೆ ಒಡಬಾಕಿನಿ ಧಕ್ಕೆ ನೆನೆಸುವ ನಿನ್ನ ಕಾಲ ಬಿಡಿಯದೆ
ಹೇಳೋಣ ಹೇಳಿ ಅರೆ ಬಾಬಾ, ನಿನ್ನನ್ನು ಹೊಡೆಯುವುದಾಗದಿದ್ದರೆ ಬೆಕ್ಕನ ಓಡಿ ಹೋಗು ಕಳಿಗೆಲ್ಲ ಒಳ್ಳೆ ನಿನ್ನ ಪ್ರಾರಂಭಕ್ಕೆ ಮಾಡುವುದೇನು? ನೀಟ ಸುಮ್ಮನೆ ಕೂಡ ನಾನು ಉಳಿಸುತ್ತೇನೆ. ಉಡುತ್ತಲೇ ಕುಂತುವಂತ ನಾನು ಗಜದ ಕಟ ಮಾಗ ಕಂಚಗತ ಕಡಲು ಜಗ ಹಿಡಿದು ಹೊಳೆದಕ್ಕೆ ಹೊಟ್ಟಿದರು ಎರಿದು ದಿಗಲ್ಲ ಮುಗಲೆಂದು ಸಂಗೀತಕ ಈ ನಿಟ್ಟನ 15 ಪೆಟ್ಟು 3 ತಿಳಿಯಲು ಒಟ್ಟಿಗೆ ನಿಂತ ಬಳಸಾಂತ ಹೇಳುವರು. ನಿನ್ನ ಹಡಿದವು ಹಡದಪ್ಪ ಮತ್ತುವುದಿಲ್ಲ ಸ್ಮರಿಸು.
Thank you.